ಬೆಂಗಳೂರಿನಲ್ಲಿ ಎಲ್ಲಿಗೆ ಹೋಗಬೇಕಂದ್ರೂ ಪ್ರಯಾಣಿಕರು ಆಟೋಗಳ ಮೊರೆ ಹೋಗ್ತಾರೆ. ಜನರು ಯಾವಾಗ ಎಲ್ಲಿಗೆ ಬೇಕಾದರೂ ಕರೆದ್ರು ಬರೋದ್ರಲ್ಲಿ ಇವರು ಕೂಡ ಒಬ್ರು. ಆದರೆ ಇಂದು ನಗರದಲ್ಲಿ ಆಟೋಗಳ ಸದ್ದೇ ಕಡಿಮೆ. ಹಾಗಂತ ಸ್ಟ್ರೈಕ್ ಏನಾದರೂ ನಡೀತಾ ಅಂತ ಅನ್ಕೋಬೇಡಿ. ಗ್ಯಾಸ್ ಸಮಸ್ಯೆಯಿಂದ ರಸ್ತೆಯಲ್ಲಿ ಓಡಾಡಬೇಕಿದ್ದ ಆಟೋಗಳು ಬಂಕ್ ಮುಂದೆ ಕ್ಯೂ ನಿಂತಿದ್ದು ಬಾಡಿಗೆಗೆ ಬೆಂಕಿ ಬಿದ್ದಿದೆ. ಗ್ಯಾಸ್ ಇಲ್ಲ, ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ. ಹೆಂಗ್ ಜೀವನ ಮಾಡೋದು? ಬಸವೇಶ್ವರ ನಗರದಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಅನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ನಾವು ಯಾವ ಸ್ಥಿತಿಗೆ ಬಂದ್ಕೊಂಡ್ಬಿಟ್ಟು ಇಲ್ಲಿ ರೋಡ್ ಕುತ್ಕೊಂಡ್ಬಿಟ್ಟು ಅಂತ ನಮ್ದು ಪರಿಸ್ಥಿತಿ ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಆಟೋ ಡ್ರೈವರ್ ಸಮಸ್ಯೆ ಅಂದ್ರೆ ಆಟೋ ಅಂದ ಕೂಡಲೇ ಪ್ರಯಾಣಿಕರ ಹತ್ರ ಬರ್ತಿದ್ದವರು ಇವತ್ತು ತಕ್ಷಣ ಬರೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಯಾವ ಏರಿಯಾಗಾದ್ರೂ ಗಾಡಿ ತೆಗಿತೀವಿ ಅಂತಿದ್ದ ಚಾಲಕರು ಇವತ್ತು ಸಾರ್ ಹತ್ತಿರದ ಲೊಕೇಶನ್ಗಳಿದ್ರೆ ಹೇಳಿ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಮೇಡಮ್ 5 ನಿಮಿಷದಲ್ಲಿ ಗ್ಯಾಸ್ ತುಂಬಿಸ್ಕೊಂಡು ಹೋಗೋಣ ಅಂತಿದ್ದವರು ಈಗ ಗ್ಯಾಸ್ ಸ್ಟೇಷನ್ ಹತ್ತ ಹೋದವರು ಯಾವ ಹೊತ್ತಿಗೆ ಬರ್ತಾರೋ ಅನ್ನೋ ಸ್ಥಿತಿ ಇದೆ. ಇದಕ್ಕೆ ಕಾರಣ LPG ಅಭಾವ. ಪರದಾಟ ನಂಬರ್ 1, ಶೇಷಾದ್ರಿಪುರಂ. LPG ನೋ ಸ್ಟಾಕ್, ಬಂಕ್ ಕಂಪ್ಲೀಟ್ ಕ್ಲೋಸ್. ಶೇಷಾದ್ರಿಪುರಂನಲ್ಲಿ ಆಟೋ ಚಾಲಕರಿಗೆ ಇಂದು ನರಕಯಾತನೆ ಆಗಿದೆ. ಬೆಳಗ್ಗೆ ಎದ್ದು ಡ್ಯೂಟಿ ಮಾಡೋಣ ಅಂತ ಗ್ಯಾಸ್ ಸ್ಟೇಷನ್ಗೆ ಬಂದ್ರೆ ಅಲ್ಲಿ ದರ್ಶನವಾಗಿದ್ದು ನೋ ಸ್ಟಾಕ್ ಬೋರ್ಡ್. LPG ಇಲ್ಲದೆ ಇರೋದ್ರಿಂದ ಬಂಕ್ ಕೂಡ ಬಂದ್ ಆಗಿದೆ. ಬೆಂಗಳೂರಲ್ಲಿ ಸುಮಾರು ಕಡೆಗಳು ಇದೇ ರೀತಿ ಆಗ್ತದೆ ಸರ್. ಹೇಗೆ ಡ್ಯೂಟಿ ಮಾಡ್ತೀರಾ? ಕಷ್ಟ ಆಗ್ತದೆ ಅಲ್ವಾ? ಆಗ್ತದೆ ಸರ್. ನೋಡಿ, ಗ್ಯಾಸ್ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ಗ್ಯಾಸ್ ಇಲ್ಲ, ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ. ಹೆಂಗ್ ಜೀವನ ಮಾಡೋದು? ಅದು ನಾವು ಏಜ್ ಆದವರಿಗೆ ಇದ್ದಿದ್ದು ತೊಂದರೆ ಆಗ್ತಾ ಇದೆ. ಬಂಕ್ ಸಿಬ್ಬಂದಿ ಮಾತನಾಡಿ ಇನ್ನು 20 ದಿನ ಗ್ಯಾಸ್ ಬರಲ್ಲ ಅಂತ ಏಜೆನ್ಸಿಯವರು ಹೇಳ್ತಿದ್ದಾರೆ ಅಂತ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಇದು ನಿನ್ನೆ ರಾತ್ರಿಯಿಂದ ಪರ್ಮನೆಂಟ್ ಕ್ಲೋಸ್ ಆಗಿದೆ. ಅಂದರೆ ಇಷ್ಟು ದಿನ ಒಂದು ಡೇನಲ್ಲಿ ಹಾಫ್ ಡೇನಾದರೂ ವರ್ಕಿಂಗ್ ಇರ್ತಾ ಇತ್ತು. ಇವಾಗ ನಿನ್ನೆ ರಾತ್ರಿಯಿಂದ ಪರ್ಮನೆಂಟ್ಗೆ ಕ್ಲೋಸ್ ಆಗಿದೆ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ, ಟೋಟಲ್ ಎನರ್ಜಿ ಏಜೆನ್ಸಿನವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇನ್ನೂ 20 ಡೇಸು ಬರಲ್ಲ ಅಂತ ಹೇಳ್ತಿದ್ದಾರೆ. ಪರದಾಟ ನಂಬರ್ 2, ಗೊರಗುಂಟೆಪಾಳ್ಯ. LPG ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ ಆಟೋಗಳು. ಇದು ಗೊರಗುಂಟೆಪಾಳ್ಯದಲ್ಲಿನ ದೃಶ್ಯ. LPG ಗ್ಯಾಸ್ಗಾಗಿ ರಸ್ತೆ ಬದಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿವೆ. ಚಾಲಕರು ಆಟೋಗಳಿಗೆ ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ ಅಂತ ಬೇಸರ ಹೊರ ಹಾಕ್ತಿದ್ದಾರೆ. ಸದ್ಯ ನಾನಿವಾಗ ಬೆಂಗಳೂರಿನ ಗುರಗುಂಟೆಪಾಳ್ಯ ಹತ್ತಿರದ ಒಂದು ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಗುರಗುಂಟೆಪಾಳ್ಯ ಮುಖ್ಯ ರಸ್ತೆಯಲ್ಲಿ ನಾವು ಏನು ನೋಡ್ತಾ ಇದೀವಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ ರಸ್ತೆ ಪಕ್ಕದಲ್ಲಿ ಈ ರೀತಿಯಾದಂತಹ ಒಂದು ಆಟೋ ಸಾಲಾಗಿ ನಿಂತಿರುವಂಥದ್ದು. ನಿಮಗೆ LPG ಸಿಗ್ತಾ ಎಷ್ಟು ಗಂಟೆಗೆ ಬಂದಿದ್ರಿ ಇಲ್ಲಿ? ನಾವು ಮಧ್ಯಾಹ್ನ 2 ಗಂಟೆಯಿಂದ ಕಾಯ್ತಾ ಇದ್ದೀವಿ. 100 ರೂಪಾಯಿ ಲೀಟ್ರು. ಆಮೇಲೆ ಎಲ್ಲೂ ಇಲ್ಲ, ಗ್ಯಾಸೇ ಇಲ್ಲ. ಪರದಾಟ ನಂಬರ್ 3, ಬಸವೇಶ್ವರ ನಗರ. ಬಂಕ್ ಬಂದ್, ಬೇಕಾಬಿಟ್ಟಿಯಾಗಿ ಗ್ಯಾಸ್ ದರ ಏರಿಕೆ. ಬಸವೇಶ್ವರ ನಗರದಲ್ಲಿ ಆಟೋ ಚಾಲಕರಿಗೆ ಡಬಲ್ ಶಾಕ್ ಎದುರಾಗಿದೆ. LPG ಸಿಗದೆ ಇರೋದು ಒಂದು ಸಮಸ್ಯೆ ಆದ್ರೆ ಗ್ಯಾಸ್ ಸಿಕ್ಕರೂ ದರ ಏರಿಸಿರೋದು ಚಾಲಕರನ್ನ ಇನ್ನಷ್ಟು ಕಂಗೆಡಿಸಿದೆ. ಹೀಗೆ ಆದ್ರೆ ಜೀವನ ಮಾಡೋದು ಹೇಗೆ ಅಂತ ನೋವು ತೋಡ್ಕೊಳ್ತಿದ್ದಾರೆ. ಯುದ್ಧದ ಎಫೆಕ್ಟ್ಗೆ ಈಗಾಗಲೇ ಸಿಲಿಂಡರ್ ಅಭಾವ ಹೆಚ್ಚಿತ್ತು. ಆದ್ರೆ ಇದೀಗ LPG ಗ್ಯಾಸ್ಗಳಿಗೂ ಸಹ ಇದರ ಅಭಾವ ತಟ್ಟಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬಸವೇಶ್ವರ ನಗರದಲ್ಲಿರುವಂತಹ NAB LPG ಗ್ಯಾಸ್ ಸ್ಟೇಷನ್ಗೂ ಸಹ ಇದರ ಅಭಾವ ತಟ್ಟಿರುವಂಥದ್ದು. ಈಗಾಗಲೇ ಗ್ಯಾಸ್ ಪೂರೈಕೆ ಆಗದ ಬೆನ್ನಲ್ಲೇ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಅನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ಸದ್ಯ ಇಲ್ಲಿ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈ 1 ವಾರದಿಂದ ಗ್ಯಾಸ್ ಇಲ್ಲ, ಏನಿದೆ ಪರಿಸ್ಥಿತಿ? 15 ದಿವಸದಿಂದ ಗ್ಯಾಸ್ ಇಲ್ಲ. ಗ್ಯಾಸ್ ಇರೋರೆಲ್ಲ ಡಬಲ್ ರೇಟಿಗೆ ಮಾರ್ತಾವ್ರೆ. ಅವ್ರಿಗೆ ಇಷ್ಟ ಬಂದಂಗೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರಿಗೆ ಒಂದು ಅವರ್ ಆಗ್ತಾರೆ, 1 ಅವರ್ ಆದ್ಮೇಲೆ ಇನ್ನೊಂದು ರೇಟೇ ಚೇಂಜ್ ಆಗಿರ್ತದೆ. 100 ರೂಪಾಯಿವರೆಗೂ ಹೋಗ್ಬಿಟ್ಟಿದೆ ಕೆಲವು ಬಂಕಲ್ಲಂತೂ. ಗ್ಯಾಸ್ ಅಭಾವದ ಬಗ್ಗೆ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ, ಆಟೋ ಸಿಲಿಂಡರ್ಗಳನ್ನ ನಾವು 100% ಕೊಡ್ತಿದ್ದೀವಿ. ವಿನಾಕಾರಣ ಆತಂಕ ಸೃಷ್ಟಿಸಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು ಸರಿಯಲ್ಲ ಅಂದ್ರು. ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3,000 ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ. ಅವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇದೆ. ಸಿಲಿಂಡರ್ ಬಿಟ್ಟರು ಬಯೋಗ್ಯಾಸ್ ಮೊರೆ ಹೋದ್ರು. ಕೋರಮಂಗಲದಲ್ಲಿ ಎಂಪೈರ್ ಹೋಟೆಲ್ ಸಿಬ್ಬಂದಿ ಬಯೋಗ್ಯಾಸ್ ಮೊರೆ ಹೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದ ನಡುವೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳಬಾರದು ಅಂತ ಎಂಪೈರ್ ಸಿಬ್ಬಂದಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಬೆಂಗಳೂರಿನ ಖ್ಯಾತ ರೆಸ್ಟೋರೆಂಟು ಎಂಪೈರ್, ಕೋರಮಂಗಲ ಇರತಕ್ಕಂಥ ಎಂಪೈರ್ ರೆಸ್ಟೋರೆಂಟು ಸಿಲಿಂಡರ್ನ ಡಿಪೆಂಡ್ ಆಗದೇನೆ
ಬಯೋಗ್ಯಾಸ್ ಅನ್ನ ಡಿಪೆಂಡ್ ಆಗಿ ಸಂಪೂರ್ಣವಾಗಿ ಬಯೋಗ್ಯಾಸ್ ಮೂಲಕವೇ ಅಡುಗೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಇತರೆ ಹೋಟೆಲ್ಗಳಿಗೆ ಈ ಒಂದು ಹೋಟೆಲ್ ಮಾದರಿಯಾಗಿದೆ ಅಂತಾನೆ ಹೇಳ್ಬೋದು. ತಮಗೆ ಈ ಒಂದು ಬಯೋಗ್ಯಾಸ್ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಸಹಕಾರಿಯಾಗಿದೆ ಅಂತ ಸರ್? ಖಂಡಿತವಾಗಿಯೂ ಈ ಒಂದು ಬಯೋಗ್ಯಾಸ್ ನಮಗೆ ಸಿಕ್ಕಿದ್ದು ಸಂಜೀವಿನಿ ತರ ಕೆಲಸ ಮಾಡ್ತಾ ಇದೆ. ನಾವು 2-3 ವರ್ಷಗಳ ಹಿಂದೆ ಅದರ ಸಂಪರ್ಕವನ್ನು ಪಡೆದುಕೊಂಡಿದ್ದೆವು. ಈಗ ಅದರ ಮೌಲ್ಯ ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ರೆಸ್ಟೋರೆಂಟು ಸಂಪೂರ್ಣವಾಗಿ ಬಯೋಗ್ಯಾಸ್ನಲ್ಲಿ ನಾವು ರನ್ ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಸಾರಿಗೆ ಸಂಪರ್ಕದ ನರನಾಡಿ ಎಂಬಂತಿದ್ದ ಆಟೋಗಳು ಇಂದು ನಗರದಲ್ಲಿ ಸದ್ದು ಮಾಡಿದ್ದೇ ಕಡಿಮೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಗ್ಯಾಸ್ ಆಟೋಗಳ ಪರಿಸ್ಥಿತಿ ಏನಾಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.